ನಿನ್ನ ಸಾಮಾನುಗಳೆಲ್ಲ ಪ್ಯಾಕ್ ಮಾಡಿಕೊಳ್ಳಮ್ಮ. ಗಾಡಿ ಕೂಡ ಟೈಮ್ ಆಗಿದೆ. ಅಣ್ಣ ಅವರು ಇದೀಗ ಹೊರಗಡೆ ಹೋಗಿದ್ದಾರಪ್ಪ. ಇನ್ನೇನು ಇಷ್ಟರಲ್ಲಿ ಬಂದ್ರು ಬರ್ಬೋದು. ದುಃಖಿ ದರಿದ್ರಿಯಾದ ನಿನ್ನ ತಂದೆಯ ಮೇಲೆ ದುಡಿದು ದಣಿಯಬೇಕಾಯ್ತಲ್ಲವಮ್ಮ. ಅನ್ಯತಾ ಭಾವಿಸಬೇಡಿ. ನಾನೇನೋ ಹೊರಗಿನ ಬಳಿ ಅಪ್ಪ. ಬೊಟ್ಟಾಗಿದ್ದ ನನ್ನನ್ನ ಬೆಟ್ಟವನ್ನಾಗಿ ಮಾಡಿದ ತಮ್ಮನ್ನ ಬಿಟ್ಟು ಹೋಗುತ್ತಿರುವ ಕೆಟ್ಟ ಕಟುಕಿಯಪ್ಪ ನಾನು. ಹಾಗಂದರೆ ಈಗಮ್ಮ ನಿನ್ನ ಮುಂದಿನ ಬಾಳ ಬಂಧನದಲ್ಲಿ ಭಾಗ್ಯದ ಭಾಸ್ಕರನ ಭವ್ಯ ಕಿರಣಗಳಿಂದ ನಿನ್ನ ಬಾಳು ಚೆನ್ನಾಗಿರಬೇಕು. ನೀನು 5 ತಿಂಗಳ ಮಗು ಇರುವಾಗಲೇ ನಿನ್ನ ತಾಯಿ ಸ್ವರ್ಗದ ಸದನ ಸೇರಿಕೊಂಡಳು. ನಿನ್ನಡೆದವ್ವ ಈಗಿದ್ದಿದ್ದರೆ ನಿನ್ನ ಈ ವಿಶ್ರಾಂತಿಯ ಜೀವನ ಕಂಡು ಅದೆಷ್ಟು ಸಂತೋಷ ಪಡುತ್ತಿದ್ದಳೋ ನಾ ಕಾಣೆನು. ಅಪ್ಪ, ಅಂದಿನಿಂದ ಎಂದಿನವರೆಗೂ ಚಂದಾಗಿ ನೋಡಿಕೊಂಡಿಲ್ಲವೇ ತಾವು? ಅಪ್ಪ, ಈ ರೀತಿ ನೀವು ಹಗಲು ರಾತ್ರಿ ಎನ್ನದೆ ಊಟದ ಪರಿವೇ ಇಲ್ಲದೆ ನನ್ನ ಚಿಂತೆಯಲ್ಲಿ ಕಾಲ ಕಳೆದರೆ ಹೇಗಪ್ಪ? ನಿಮಗೆ ಹೇಳುವಷ್ಟು ಬುದ್ಧಿವಂತಳು ನಾನಲ್ಲ. ನಾನಿನ್ನು ಚಿಕ್ಕವಳಪ್ಪ. ಜ್ಯೋತಿ ಮುಟ್ಟಿದ ಬತ್ತಿಯು ಜ್ಯೋತಿಯಾಗಿ ಬೆಳಕು ನೀಡುವಂತೆ ನಿನ್ನ ಎತ್ತ ತಾಯಿಯ ಮುತ್ತಿನಂತ ಸದ್ಗುಣಗಳು ನಿನಗೆ ಬಳುವಳಿಯಾಗಿ ಬಂದಿವೆ ಅಮ್ಮ. ನಿಮ್ಮ ಮಾತುಗಳು ನನಗೆ ಅಮೃತ ಬಿಂದುವಪ್ಪ. ಎಷ್ಟೇ ಆಗಲಿ ನಾನು ನಿಮ್ಮ ಕೈಗೂಸಲ್ಲವೇ? ಈಗ ನೀನು ಗೃಹಿಣಿಯಾಗಿ ಗಂಡನ ಮನೆ ಸೇರಲು ಹೊರಟು ನಿಂತಿರುವೆ. ನನ್ನ ಬಗ್ಗೆ ನೀವೇನು ಚಿಂತಿಸಬೇಡಿ. ಅಗಣಿತ ಐಶ್ವರ್ಯ ಬಿದ್ದರು ಅಣು ಮಾತ್ರ ಅಹಂಕಾರವಿರದ ನನ್ನ ಪತಿಯಿಂದ ನನಗಾವ ತೊಂದರೆಯೂ ಬರುವುದು ಎಂದು ನಾನು ಭಾವಿಸಿದ್ದೇನಪ್ಪ. ಮಗು, ದೊಡ್ಡಸ್ತಿಗೆ ಮೆರಗು ತರುವಂತ ಮನೆಯೇ ಮಾದಿಗಳ ಸದ್ಗುಣಗಳು ಹುಟ್ಟಿ ಬೆಳೆದು ನಿಂತಿರುವ ನೀನಿನ್ನು ಅವರೇ ನಿನ್ನ ತಂದೆ ತಾಯಿಗಳು. ಐಶ್ವರ್ಯಂತರ ಕಾಲದಲ್ಲಿ ಬಡವರ ಮೇಲೆ ದಯ ತೋರುವವರು ಇರುವುದೇ ದುರ್ಲಾಭ. ನೀನು ಸೌಭಾಗ್ಯವಂತಳಾಗಿ ಸ್ಥಿರವಾಗಿರಮ್ಮ. ಪತಿಯ ಮನೆಯಲ್ಲಿ ಹೊತ್ತಿಸಿದರೆ ಊದು ಬತ್ತಿಯಾಗಿ, ತೇದರೆ ಗಂಧದ ಕೊರಡಾಗಿ, ಬಾಳಿಯುದ್ದಕ್ಕೂ ಉತ್ತಮಾಂಗನೆಯಾಗಿ ಬಿತ್ತರಿಸುವೆ ತಮ್ಮ ಉದಾತ್ತ.